ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿರ್ತೀರಾ. ಹಬ್ಬ ಎಲ್ಲ ಮಾಡಿ ಖುಷಿಯಾಗಿ ಸುಸ್ತಾಗಿ ಇರ್ತೀರಾ. ನೋಡಿ, ನಾನು ಹಬ್ಬದ ವ್ಲಾಗು 2 ಪಾರ್ಟ್ ಡಿವೈಡ್ ಮಾಡಿದ್ದೀನಿ. ಇದು ಈವ್ನಿಂಗ್ ವ್ಲಾಗ್ ಆಗಿದೆ. ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ತುಂಬಾ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈವ್ನಿಂಗು ಅರ್ಶಿನ ಕುಂಕುಮಕ್ಕೆ ಯಾರೆಲ್ಲ ಬರ್ತಾರೆ ಅದನ್ನು ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸೋಣ ಅಂತ ಇದನ್ನು ಈವ್ನಿಂಗ್ ವ್ಲಾಗ್ ಆಗಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಈವ್ನಿಂಗ್ ಎಲ್ಲ ಮನೆಯೆಲ್ಲ ಒಂದು ಸತಿ ನೀಟ್ ಮಾಡಿ ಈಗ ದೀಪ ಹಚ್ಚಿ ಪೂಜೆ ಮಾಡಿ ನನ್ನ ಕತೆ ಪುಸ್ತಕ ಎಲ್ಲ ಓದಿ ಕಂಪ್ಲೀಟಾಗಿ ಆಯಿತು. ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪನೇ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ತುಂಬಾ ಬೇಜಾರಾಯಿತು. ತುಂಬಾ ಜೋರಾಗಿ ಮಳೆ ಬಂದು ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನೋಡಿ, ಫೋಟೋಸ್ ನಾವು ಫ್ಯಾಮ್ಲಿ ಎಲ್ಲ ಸೆಲ್ಫೀಸು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹಸ್ಬೆಂಡ್ ಹೋಗಿ ರೂಮಲ್ಲಿ ಸೇರಿಕೊಂಡ್ರು ಎಲ್ಲ ಬರ್ತಾ ಇರ್ತಾರೆ. ಅವ್ರಿಗೆ ಹೊರಗಡೆ ಕೂತ್ಕೊಳ್ಳೋಕೆ ಮುಜುಗರ. ಅದಕ್ಕೆ ನೋಡಿ, ಈಗ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು ದೊಡ್ಡಮ್ಮ ಬಂದರು. ದೊಡ್ಡಮ್ಮ ಮತ್ತು ಹಾಗೆ ನನ್ನ ಮಗನ ಫ್ರೆಂಡ್ಸ್ ಎಲ್ಲ ಬಂದರು. ಕೆಲವೊಂದು ವೀಡಿಯೋನ ಮಿಸ್ ಮಾಡಿದ್ದಾರೆ. ನೋಡಿ, ಇವ್ರು ಬಂದು ಎದುರುಗಡೆ ಮನೆಯವರು. ನಾನು ಇರಲಿಲ್ಲ. ನನ್ನ ಮಕ್ಕಳು ತುಂಬಾ ಈ ಥರ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ. ನೋಡಿ, ನನ್ನ ದೊಡ್ಡ ಮಗ ಅವನೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಕೊಟ್ಟಿದ್ದಾನೆ. ಚಿಕ್ಕವನು ವೀಡಿಯೋ ಮಾಡಿದ್ದಾನೆ. ಸ್ಟಾರ್ಟಿಂಗ್ ಅವ್ರ ಫ್ರೆಂಡ್ ಬಂದಾಗ ಅವ್ರ ಪೇರೆಂಟ್ಸ್ದೆಲ್ಲ ವೀಡಿಯೋ ಮಿಸ್ ಮಾಡಿಬಿಟ್ಟಿದ್ದಾರೆ. ಫ್ರೆಂಡ್ಸ್ ಜೊತೆ ಸ್ವಲ್ಪ ಕೂತ್ಕೊಂಡು ಮಾತಾಡೋದ್ರಲ್ಲಿ ವೀಡಿಯೋ ಮಿಸ್ ಮಾಡಿದ್ದಾರೆ. ನಾನು ಬಂದು ಕೇಳಿದೆ, ಅವರೆಲ್ಲ ಬಂದು ಹೋದ್ರು ಅಂದಾಗ ವೀಡಿಯೋ ಮಾಡಿದ್ರು ಅಂದಾಗ ಅಯ್ಯೋ ಮಮ್ಮಿ ಸಾರಿ, ವೀಡಿಯೋ ಮಾಡೋದೇ ಮರ್ತಿದೆ ಅಂತ ಸ್ವಲ್ಪ ಜನದ ವೀಡಿಯೋನೇ ತುಂಬ ಜನದೇ ಮಿಸ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ ಅಂತ ಹೇಳಿ ಮತ್ತೆ ಈಗ ಮಾಡಿನೇ. ನೋಡಿ, ಇವರು ಲೆಕ್ಚರ್ ಆಂಟಿ ನಮ್ಮ ಎದುರುಗಡೆ ಮನೆಯಲ್ಲಿ ಇದ್ದಾರೆ. ತುಂಬಾ ಕ್ಲೋಸ್ ಆಂಟಿ. ನನ್ನ ಚಿಕ್ಕ ಮಗನ ಫ್ರೆಂಡು ತುಂಬ ಕ್ಲೋಸು. ಅವರು ಎಷ್ಟು ದೊಡ್ಡವ್ರು ಲೆಕ್ಚರರ್ ಆದ್ರೂ ಇವನು ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗಿಬಿಡ್ತಾನೆ. ಆಂಟಿ ಕೂಡ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಎಲ್ಲರೂ ಬಂದಿದ್ದರು ಹೋದರು. ಈಗ ನನ್ನ ಫ್ರೆಂಡ್, ನನ್ನ ದೊಡ್ಡ ಮಗನ ಫ್ರೆಂಡ್ ಅವರು ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ನೋಡಿ, ಹೆಣ್ಮಕ್ಳೇ ಹಬ್ಬಕ್ಕೆ ಕಳೆ ಅಂತ ಇದೆ ನಿದರ್ಶನ. ಎಷ್ಟು ಪುಟ್ಟ ಹುಡುಗಿ ಆದರೂ ಅವಳು ಎಷ್ಟು ಚೆನ್ನಾಗಿ ನಾವು ಸಣ್ಣವರಿದ್ದಾಗ ರೆಡಿ ಆಗ್ತಾ ಇದ್ದಿದ್ದೆಲ್ಲ ನೆನಪಾಯಿತು. ವಿಡಿಯೋ ಕೂಡ ಸ್ವಲ್ಪ ಬ್ಲರ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಎಲ್ಲ ಕೈಯಲ್ಲಿ ಮುಟ್ಟಿ ಕ್ಯಾಮ್ರಾನೇ ಒರೆಸಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಅಷ್ಟು ಮುದ್ದಾಗಿದ್ಲು ಅಂತ ಅವಳ ಜೊತೆ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡೆ. ಬನ್ನಿ, ಇವರು ಕೂಡ ಎದುರುಗಡೆ ಮನೆಯವರೇ ಆಂಟಿ. ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಬರೋರೆಲ್ಲ ಕಡಿಮೆನೇ ಆಯಿತು. ಬನ್ನಿ, ಈಗ ನಮ್ಮ ಎದುರುಗಡೆ ಮನೇಲಿ ಎಷ್ಟು ಚೆನ್ನಾಗಿ ದೇವ್ರನ್ನ ಕುಣಿಸಿದ್ದಾರೆ ನೋಡಿ. ನಾನು ಅವ್ರ ಮನೆಯಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಬಂದೆ. ಅವ್ರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಓನಾಗಿ. ಅವರೇ ತುಂಬಾ ಇಷ್ಟ ಆಯಿತು ನನಗೆ. ಇವರು ಕೂಡ ನನ್ನ ಫ್ರೆಂಡು ದಿವ್ಯಾ ಅಂತ. ನಾನು ಇವಳು ಸ್ವಲ್ಪ ಎಲ್ಲ ಶೇರ್ ಮಾಡಿಕೊಂಡು ಸ್ವಲ್ಪ ಕ್ಲೋಸೇ ಅಂತ ಹೇಳ್ತೀನಿ. ಸ್ವಲ್ಪ ಲೇಟಾಗೆ ಬಂದಳು ಅವಳು. ನಮ್ಮ ಮನೆಗೆ ಲಾಸ್ಟಾಗಲೇ ಅವಳೇ ಬಂದಿದ್ದು. ನೋಡಿ, ಮಳೆ ಬರೋದ್ರಿಂದ ಸ್ವಲ್ಪ ಬರೋರ್ಗೂ ಹೋಗೋರ್ಗೂ ತೊಂದರೆ. ಈ ಥರ ಹಬ್ಬಗಳಲ್ಲಿ ಮಳೆ ಬಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಅಲ್ವಾ. ನಾವೊಂದು ಅಂದ್ಕೊಂಡಿರ್ತೀವಿ, ಆಗೋದೊಂದಾಗುತ್ತೆ. ಹೋಗೋರ ಮನೆಗೆ ಈ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಬನ್ನಿ, ಫೈನಲಿ ಎಲ್ಲರೂ ಬಂದು ಹೋಗಿದ್ದಾಯಿತು ಅಂತ ಈಗ ಆರತಿ ಮಾಡ್ತಾಯಿದ್ದೀನಿ ನಮ್ಮ ಮನೆ ಲಕ್ಷ್ಮಿಗೆ. ಬನ್ನಿ, ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ, ಹಾಗಾಗಿ ನನ್ನ ಮಕ್ಕಳನ್ನ ಕೈ ಜೋಡಿಸ್ಕೊಂಡು 3 ಜನ ಸೇರಿ ಅಮ್ಮನಿಗೆ ಆರತಿ ತೆಗಿತಾಯಿದ್ವಿ. ಈಗ ಆರತಿ ತೆಗೆದು ಆ ನೀರೆಲ್ಲ ಕಿಸರು ನೀರನ್ನು ಹೊರಗಡೆ ಹಾಕಿ 3 ಸತಿ ನಾವು ಕೂರಿಸೋದು ಒಂದೇ ದಿವಸನೇ ದೇವ್ರನ್ನ. ನಾನೇನು 3 ದಿವಸ ಕೂರಿಸಲ್ಲ ಗೈಸ್. ಮೊದಲೆಲ್ಲ ಸ್ಟಾರ್ಟಿಂಗ್ ಕೂರಿಸ್ತಾಯಿದ್ದೆ. ಈಗ ಅಷ್ಟು ಫೇಷನ್ಸ್ ಕೂಡ ನನಗೂ ಇಲ್ಲ. ನೋಡಿ, ನಾನು ಆರತಿ ಮಾಡಿ ಎಡಗೈಯಲ್ಲಿ ಇಡ್ತಾಯಿದ್ದೆ. ಅಮ್ಮ ಬಲಗೈಯಲ್ಲಿ ಇಡಮ್ಮ ಅಂತ ಹೇಳಿದ್ರು. ದೇವ್ರಿಗೆ ಇಡುವಾಗ ಬಲಗೈಯಲ್ಲಿ ಇಡಬೇಕಂತೆ. ನೋಡಿ, ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ ಎಷ್ಟೇ ಕಲ್ತಿದ್ರು ನಾವು ದೊಡ್ಡವ್ರ ಹತ್ರ ಕಲಿಯೋದಿದ್ದೇ ಇರುತ್ತೆ. ಅದನ್ನ ಪ್ರತಿಯೊಬ್ಬರು ತಿಳ್ಕೊಂಡು ಕಲಿತಾನೇ ಇರಬೇಕು. ನಾವು ಇರೋ ಅಷ್ಟು ದಿವಸ ನಮಗೆ ಕಲಿಯೋದಂತೂ ಸ್ಟಾಪ್ ಆಗಲ್ಲ. ಒಬ್ಬರನ್ನ ನೋಡಿ ಕಲಿಯೋದು ಇರುತ್ತೆ, ತಿಳ್ಕೊಂಡು ಕಲಿಯೋದು ಇರುತ್ತೆ. ನೋಡಿ, ಈ ಥರ ಆರತಿ ತೆಗೆದು ದೀಪನ ಹೊರಗಡೆ ಇಟ್ಟು ಈಗ ಆ ನೀರನ್ನು ನಾನು ಬಾಗಿಲ ಹತ್ರ ಹಾಕ್ತಾಯಿದ್ದೀನಿ. ಈಗ ಫೈನಲಿ ಇವತ್ತು ನಮ್ಮ ಮನೆಯ ಹಬ್ಬದ ವ್ಲಾಗ್ ಈ ಥರ ಇದೆ. ಇಲ್ಲಿಗೆ ಹಬ್ಬದ ವ್ಲಾಗು ಕಂಪ್ಲೀಟ್ ಆಯಿತು. ಈಗ ಬಂದು ದೇವ್ರನ್ನ ನಾವು ಯಾವ ಥರ ಕದಲಿಸ್ಬೇಕು ಅಂದರೆ ನೋಡಿ, ಈ ಥರ 3 ಸತಿ ಮುಂದಕ್ಕೆ ಬಾಗಿಸ್ಬೇಕು. ಕೆಲವರು ಆ ಕಡೆ ಈ ಕಡೆ ಮಾಡ್ತಾರೆ, ಆ ಥರ ಮಾಡಬಾರ್ದು. ದೇವ್ರನ್ನ ನಾವು ಅಕ್ಕಿ ಮೇಲೆ ಕೂರಿಸಿರ್ತೀವಲ್ಲ, ನೀಟಾಗಿ ಇಟ್ಕೊಂಡು ಈ ಥರ 3 ಸತಿ ಮುಂದಕ್ಕೆ ಕದಲಿಸಿದ್ರೆ ನಮ್ಮ ಮನೇಲಿ ದೇವರು ಈ 1 ದಿವಸ ಇಟ್ಟಿದ್ದ ಅರ್ಥ ಬಂತು. ಈಗ ದೇವ್ರ ಹತ್ರ ಇಟ್ಟಿದ್ದಂಥ ಅರಿಶಿನ ಕುಂಕುಮನ ಸ್ವಲ್ಪ ಇಟ್ಕೊಂಡು ಹೂವನ್ನ ತಲೆಗೆ ಮುಡ್ಕೊಂಡು ಮತ್ತೆ ನಾನು ಬೆಳಗ್ಗೆ ಮನೆಯಲ್ಲಿ ಎಲ್ಲರಿಗೂ ಇಡ್ತೀನಿ ಆ ಕುಂಕುಮನ. ಮತ್ತು ನಾವು ಬೆಳಗ್ಗೆ ಎದ್ದು ದೇವ್ರನ್ನ ತೆಗೆದಿದ ತಕ್ಷಣ ದೇವ್ರಿಗೆ ಹಾಕಿರೋ ಒಡವೆ ಬಳೆ ಹಾಗೆ ಸೀರೆನ ಒಂದು ಸತಿ ನಾವು ಮೈ ಮೇಲೆಲ್ಲ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ನಾನು ಕೂಡ ಮಾಡ್ತೀನಿ. ನೋಡಿ, ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹಾಗೆ ಮರ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.